ಚಿಕ್ಕಮಗಳೂರಲ್ಲಿ ಸೀಟ್ಗಳಿಗೆ ಬುದ್ಧಿ ಕಲಿಸಿದೀವಿ. ನಮ್ಮ ಸರ್ಕಾರ ಸಂವಿಧಾನ ಬಂದಾಗ ಏನಾದರೂ ಬಿಜೆಪಿ ಸರ್ಕಾರ ಇದ್ರೆ ನಾವು ಈ ಸಂವಿಧಾನ ಒಪ್ಕೊಳ್ತಿರಲ್ಲ ಅನ್ನೋ ಮಾತನ್ನ ಸಿಟಿ ರವಿ ಹೇಳಿದ್ರು. ನಾವು ಸರಿಯಾಗಿ ಬುದ್ಧಿ ಕಲಿಸಿದೀವಿ. ಇನ್ನು ಗಾಯ ವಾಸಿಯಾಗಿಲ್ಲ. ಇನ್ನೊಂದು ಚುನಾವಣೆ ಕೂಡ ನಾವು ಬುದ್ಧಿ ಕಲಿಸ್ತೀವಿ. ಇವತ್ತು ಈ ತರ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಏನು ಇವು ಧರ್ಮಾಧಾರಿತ ಸರ್ಕಾರ ತರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ. ಪಾಕಿಸ್ತಾನದ ಧರ್ಮಾಧಾರಿತ ರಾಜಕಾರಣಗಳಿದಾವೆ, ಸಂವಿಧಾನ ಇದೆ, ಅಲ್ಲೆಲ್ಲ ಪ್ರಧಾನಮಂತ್ರಿ ಆದ್ರೆ ದೇಶ ಬಿಟ್ಟು ಹೋಗ್ತಾರೆ, ಜೈಲಿಗೆ ಹೋಗ್ತಾರೆ. ಅದು ನಮ್ಮ ಡೆಮಾಕ್ರಸಿಲಿ ಯಾರು ಎಲ್ಲ ಸೇಫು ಅಂತ ಒಂದು ಸಂವಿಧಾನ ಕೆಟ್ಟದಾಗಿ ಮಾತಾಡಿ ತಿರುಗಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಮತ್ತು ನಮ್ಮ ಗ್ಯಾರಂಟಿ ವಿಚಾರಗಳನ್ನ ನಾವು ಹಳ್ಳಿಯಲ್ಲಿ ಹೇಳಿ ನಾವು ಈ 20 ಸೀಟು ಅಂತ ನಮ್ಮ ಸಾಹೇಬ್ರು ಏನು ಹೇಳಿದ್ರು ಅದನ್ನ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮೂಡಿಗೆರೆಯಲ್ಲಿ ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 13,000 ಬಿಜೆಪಿ ಲೀಡ್ ತಗೊಂಡಿತ್ತು. ಆ 13,000 ಸರಿ ಬರಲ್ಲ, ಖಂಡಿತ ಬರಲಿಕ್ಕೆ ಬಿಡಲ್ಲ. ನಾವು ಈ ಬಾರಿ ಕಾಂಗ್ರೆಸ್ಸಿನ ಹೆಚ್ಚು ಅಂತ ತರಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಪಕ್ಷಕ್ಕೆ ಶಕ್ತಿ ಕೊಡುವಂತ ಕೆಲಸನ ಖಂಡಿತ ನಾವೆಲ್ಲ ಸೇರಿ ಮಾಡ್ತೀವಿ. ಇಷ್ಟು ಹೇಳ್ತಾ ನಾನು ಇನ್ನು ಸಮಯ ಕಡಿಮೆ ಇರೋದ್ರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆನೇ ಇರ್ತೀವಿ. ನಿಮ್ಮ ವಿಚಾರನ ಹಂಚ್ಕೊಳ್ಬೇಕಂತ ಅಗತ್ಯ ಇರುತ್ತೆ. ಹಾಗಾಗಿ ಕೆಲಸನ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ನಮಗೆ ನೀವು ಕೂಡ ಶಕ್ತಿ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಮೂಡಿಗೆರೆಯಿಂದ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ಅನೇಕ ನಮ್ಮ ಪಕ್ಷದ ಮುಖಂಡ ಅಭಿಮಾನಕ್ಕಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ಅಭಿನಂದನೆಗಳು. ನನ್ನ ಸಹಕಾರ ಯಾವಾಗಲೂ ಇರುತ್ತೆ. ನಾನು ಮೂಡಿಗೆರೆಯಲ್ಲಿ ಹೇಳಿದ್ದೀನಿ, ನಾನು ಕಾಂಗ್ರೆಸ್ ಸರ್ಕಾರ ಸೇರಿದ್ರೆ ಯಾವುದೇ ಕೆಲಸ ಇದ್ರೂ ಕೂಡ ನಮ್ಮ ಮಂತ್ರಿಗಳು, ನಮ್ಮ ಎಲ್ಲ ಮಂತ್ರಿಗಳು ನಾನು ಕೆಲಸ ಮಾಡಿಕೊಡಿಸ್ತೀನಿ, ಪಕ್ಷ ಬೆಳೆಸೋಣ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಅಂತ ಅವಕಾಶನ ಮಾನ್ಯ ಅಧ್ಯಕ್ಷರು ಕಲ್ಪಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಹೊಂದಿಸ್ತಾ, ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.